ಮುಂಗಾರು ಮಳೆಗೆ ಹಾಸನದಲ್ಲಿ ಭಾರಿ ಅವಾಂತರಗಳಾಗ್ತಾ ಇರುವಂತದ್ದು. ತುಂಡಾಗಿ ಇಬ್ಬಾಗವಾಗಿದೆ ಗುಡ್ಡದ ಮೇಲಿರುವಂತಹ ರಸ್ತೆ. ಗುಡ್ಡದ ಮೇಲಿರುವಂತಹ 15 ಮನೆಗಳ ಸಂಪರ್ಕ ಈ ರೀತಿಯಿಂದಾಗಿ ಕಟ್ ಆಗಿದೆ. ಆನೆ ಮಹಲ್ ಬಳಿಯ ಇರುವ ಮನೆಗಳಿಗೆ ರಸ್ತೆ ಸಂಪರ್ಕ ಕಟ್ ಆಗಿದೆ. ರಸ್ತೆ ಬದಿ ಕೆಸರು ಗದ್ದೆಯಂತೆ ನೀರು ಹರಿತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಮಣ್ಣು ಕುಸಿಯುವ ಆತಂಕ ಅಲ್ಲಿನ ಜನರನ್ನ ಕಾಡ್ತಾ ಇದೆ. 15 ದಿನಗಳ ಹಿಂದೆ ಕಟ್ಟಿದಂತಹ ತಡೆ ಗೋಡೆಗಳು ಪುಡಿ ಪುಡಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 15 ದಿನದ ಹಿಂದೆ ಕಟ್ಟಿದ ಗೋಡೆ ನಿಲ್ತಾ ಇಲ್ಲ. ಆನೆ ಮಹಲ್ ಬಳಿ ಗುಡ್ಡದ ಮೇಲಿರುವಂತಹ ಮನೆಯ ರಸ್ತೆಯೂ ಕೂಡ ಕುಸಿತವಾಗಿರು. ಹಾಸನ ಈ ಎಲ್ಲ ಭಾಗದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ಮತ್ತೆ ಗುಡ್ಡ ಕುಸಿಯುವ ಭೀತಿ ಅಲ್ಲಿ ಎದುರಾಗಿದೆ. ಅಲ್ಲಿ ರೋಡ್ ಕುಸಿತಾ ಇರೋದು ಅಲ್ಲಿ ನೋಡಿ. 15 ದಿನದ ಹಿಂದೆ ಇಲ್ಲಿ ತಡೆಗೋಡೆಯ ನಿರ್ಮಾಣ ಆಗಿದೆ. 15 ದಿನಗಳ ಹಿಂದೆ ಅಷ್ಟೇ ಆ ತಡೆಗೋಡೆ ಕೂಡ ಬಿದ್ದೋಗಿದೆ. ಅಲ್ಲಿ ಮುಂದೆ ಸದೃಢವಾಗಿ ನಿಲ್ಲಬೇಕಾಗಿತ್ತು, ಅವಾಂತರಗಳನ್ನ ತಡಿಬೇಕಾಗಿತ್ತು. ಆದ್ರೆ ಅದಾಗಿಲ್ಲ. ಹಾಗಿದ್ರೆ ತಡೆಗೋಡೆ ಏನು ಕಟ್ಟೋದು? ಕಾಡೋ ದೇವರ ಕಾಟ ಕಳೆಯೋದು ಅಂತಾರೆ. ಆ ರೀತಿ ಜನರು ಇಲ್ಲೇನಾದ್ರೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದಾಗ ಬರೋದು ನಾಮಕೆ ವಾಸ್ತೆ ಅದೊಂದು ಗೋಡೆ ಕಟ್ಟೋದು, ಹೋಗೋದು. ಆದ್ರೆ ಆ ಗೋಡೆಯೂ ಕೂಡ ನಿಲ್ತಾ ಇಲ್ಲ. ಅಲ್ಲಿಗೆ ನಿಮ್ಮ ಕಾಮಗಾರಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಮತ್ತೆ ಯಾವ ಪುಣ್ಯಾತ್ಮರು ದುಡ್ಡು ಹೊಡೆದ್ರೋ ಇವೆಲ್ಲವೂ ಕೂಡ ಸಂಶಯಕ್ಕೆ ಕಾರಣ ಆಗುತ್ತೆ. ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ಈಗಾಗಲೇ ಹಾಸನ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿರುವಂತದ್ದು ಪರಿಣಾಮ ಹಾಸನ ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶ್ಪುರ ಆನೆಮಹಲ್ ಬಳಿ ಗುಡ್ಡದ ಬಳಿ ಇರ್ತಕ್ಕಂತಹ ಮನೆ ಏನಿದೆ ಆ ಮನೆಗಳಿಗೆ ಹೋಗುವ ರಸ್ತೆ ಜಾಗ ಕುಸಿದು ಬಿದ್ದಿರುವಂತದ್ದು ಮಣ್ಣಿನ ಗುಡ್ಡೆ. ಹಾಗೆ ಈ ಭಾಗದ ರಸ್ತೆಯ ಭಾಗದಲ್ಲಿ ಇರ್ತಕ್ಕಂಥ ಮಣ್ಣು ಗುಡ್ಡೆ ಕೂಡ ಕುಸಿತಾ ಇರುವಂತದ್ದು. ಸ್ಥಳಕ್ಕೆ ಹಾಸನ ಸಕಲೇಶ್ಪುರ ಉಪವಿಭಾಗಾಧಿಕಾರಿ ಶ್ರುತಿ ಅವರು ಭೇಟಿ ನೀಡಿದ್ದಾರೆ. ಈಗ ಈ ಬಗ್ಗೆ ಏನೆಲ್ಲ ಎಚ್ಚರಿಕೆ ಅಥವಾ ಸೂಚನೆಯನ್ನ ನೀಡಿದ್ದಾರೆ ಅವ್ರನ್ನ ಕೇಳೋಣ. ಮೇಡಮ್ ಹೇಳಿ, ಈ ಭಾಗದಲ್ಲಿ ಕೆಲವು ಮೇಲ್ಗಡೆ ಹೋಗುವಂತ ರಸ್ತೆಗಳು ಕೂಡ ಇದಾಗಿದೆ, ಇನ್ನೊಂದು ಕಡೆ NHI ರಸ್ತೆ ಕುಸಿತಾ ಇದೆ. ಏನೆಲ್ಲ ಈ ಮುನ್ನೆಚ್ಚರಿಕೆ ತಗೊಂಡಿದ್ದೀರಾ ಏನು ಅಂತ? ಈಗ ನಿನ್ನೆ ನಾವು ಇದು ಗಮನಕ್ಕೆ ಬಂದ ತಕ್ಷಣ DC ಮೇಡಮ್ ಡೈರೆಕ್ಷನ್ಸ್ ಮೇಲೆ ನಾನು ತಹಸೀಲ್ದಾರ್ ವಿಸಿಟ್ ಮಾಡಿದ್ವಿ. NHI ಅವ್ರಿಗೆ ಎಲ್ಲಾ ಕಡೆ JCBs ನ ಪ್ಲೇಸ್ ಮಾಡಿಸಿ ಇಮಿಡಿಯೇಟ್ ಆಗಿ ಎಲ್ಲೆಲ್ಲಿ ಮಡ್ ಸ್ಲೈಡ್ ಆಗ್ತಾ ಇದೆ ಇಂಥದ್ದು ಈಗ ಟಿಲ್ ಮಾರನಹಳ್ಳಿವರೆಗೂ ಸ್ಟ್ರೆಚ್ ಅಲ್ಲಿ ತುಂಬಾ ಕಡೆ ಅವ್ರ ಈ ತರ ಚಾನ್ಸಸ್ ಇರೋದ್ರಿಂದ ಎಲ್ಲಾ ಕಡೆ JCBs ನ ಪ್ಲೇಸ್ ಮಾಡಿ ಇಮಿಡಿಯೇಟ್ ರಿಮೂವಲ್ ಆಗಬೇಕು ಅಂತ ಹೇಳಿದೀವಿ. ಆಮೇಲೆ ಬೋರ್ಡ್ಸ್ ನ ಪ್ರಿಕಾಷನರಿ ಬೋರ್ಡ್ಸ್, ಈಗ ಲ್ಯಾಂಡ್ ಸ್ಲೈಡ್ ಏರಿಯಾ ಅಥವಾ ಗೋ ಸ್ಲೋ ಅನ್ನೋದನ್ನ ಜನಕ್ಕೆ ಅಡ್ವೈಸ್ ಮಾಡಿ, ಸೊ ಅಲ್ಲಿ ಕಾಶಿಯಸ್ ಆಗಿ ಇದು ಮಾಡೋ ತರ ಬೋರ್ಡ್ಸ್ ನು ಹಾಕ್ಸೋದಕ್ಕೆ ಅಡ್ವೈಸ್ ಮಾಡಿದೀವಿ. ಪ್ಲಸ್ ಇಲ್ಲಿ ಮನೆಗಳ ಮೇಲೆ ಏನಿದೆ ಅವ್ರಿಗೂ ಸಹ ತೊಂದರೆ ಸ್ವಲ್ಪ ರಿಸ್ಕ್ ಇರೋದ್ರಿಂದ ನಮ್ಮ ತಹಸೀಲ್ದಾರ್ ಅವ್ರ ಕಡೆಯಿಂದ ಅವ್ರಿಗೂ ಡೈರೆಕ್ಷನ್ ಇಶ್ಯೂ ಮಾಡಿದೀವಿ. ಇಲ್ಲಿಂದ ವೆಕೇಟ್ ಮಾಡಿ ಬೇರೆ ತಮ್ಮ ರಿಲೇಟಿವ್ಸ್ ಮನೆಗೂ ಎಲ್ಲಾದ್ರೂ ಹೋಗಿ ಅಂತಾನು ನಾವು ಅಡ್ವೈಸ್ ಮಾಡಿದೀವಿ. ಜೊತೆಗೆ ದೊಡ್ಡತಪ್ಲು ಬಳಿ ಶಿರಾಡಿ ಘಾಟ್ ಪ್ರತಿ ಸತಿ ತೊಂದರೆ ಆಗ್ತಾ ಇರೋದು ಆ ಜಾಗದ ಬಗ್ಗೆ ಏನಾರು ಅಧಿಕಾರಿಗಳು ಇಂಜಿನಿಯರ್ಸ್ ಮಾಹಿತಿ ನೀಡಿದ್ದಾರೆ? ದೊಡ್ಡತಪ್ಲು ಅಲ್ಲಿ ಈಗ ಆಲ್ರೆಡಿ ಅಲ್ಲಿ ರಿವಿಟ್ಮೆಂಟ್ ಕಟ್ಟೋದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಪ್ಲಾನ್ ಸಹ NHI ಅವ್ರ ಕಡೆಯಿಂದ DC ಮೇಡಮ್ ಡೈರೆಕ್ಷನ್ಸ್ ಮೇಲೆ ಆಗ್ತಾ ಇದೆ. ಸೊ ನಾನು ತಹಸೀಲ್ದಾರು ಸಹ ನಿನ್ನೆ ವಿಸಿಟ್ ಮಾಡಿ ನೋಡ್ಕೊಂಡ್ ಬಂದ್ವಿ. ಸದ್ಯಕ್ಕೆ ಅಲ್ಲಿ ಮಡ್ ಸ್ಲೈಡ್ ಆಗಿಲ್ಲ, ಬಟ್ ಅಲ್ಲಿ ತುಂಬಾ ಒನ್ ವೇ ಸಿಂಗಲ್ ರೋಡ್ ಇರೋದ್ರಿಂದ ಮತ್ತೆ ಪಾಟೋಲ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಗಾಡಿಗಳು ಸ್ಟ್ರಕ್ ಆಗಿ ಅಲ್ಲಲ್ಲೇ ಗಾಡಿಗಳು ನಿಲ್ಲೋದ್ರಿಂದ ಸೊ ಟ್ರಾಫಿಕ್ ಸ್ವಲ್ಪ ಹ್ಯಾಂಪರ್ ಆಗ್ತಾ ಇದೆ. ಹಂಗಾಗಿ ನಾವು NHI ಅವ್ರಿಗೆ ಆ ಪಾಟೋಲ್ಸ್ ನಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ಇಮಿಡಿಯೇಟ್ ಫಿಲ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಮುಖ್ಯವಾಗಿ ಅಂತಿಮವಾಗಿ ಈ ರಸ್ತೆ ಕುಸಿಲಿಕ್ಕೆ ಈಗ ಅವೈಜ್ಞಾನಿಕ ಅಂದ್ರೆ 90 ಡಿಗ್ರಿ ಕಟ್ ಮಾಡದಲ್ಲೇ ಮಣ್ಣನ್ನ ಸ್ಲೈಡ್ ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬೇರೆ ರೀತಿ ಕೆಲಸ ಮಾಡಿರೋದೇ ಕಾರಣ ಅಂತ ಇರೋದು. ಆ ಬಗ್ಗೆ ತಾವೇನಾರು ಈಗ DC ಮೇಡಮ್ ಬಂದು ಹೋಗಿದ್ರು, ಅವರು ಕೂಡ ಸೂಚನೆಯನ್ನ ನೀಡಿದ್ರು. ಆ ಬಗ್ಗೆ ಏನಾದ್ರು ಸರ್ಕಾರಕ್ಕೆ ತಾವು ಗಮನ ತಂದಿದ್ದೀರಾ? ಸೊ DC ಮೇಡಮ್ ಸಹ ಲಾಸ್ಟ್ ಟೈಮ್ ವಿಸಿಟ್ ಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಅವ್ರಿಗೂ ಸಹ ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದಾನೆ ಜಿಯಾಲಜಿಸ್ಟ್ಗಳನ್ನು ಸಹ ನಾವು ಕರೆಸಿ ಸೊ ಇದ್ರದ್ದೆಲ್ಲ ರಿಪೋರ್ಟ್ಸ್ ಸಹ ತಗೊಂಡು ಸಬ್ಮಿಟ್ ಮಾಡಿದೀವಿ. ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡಿ ಎಲ್ಲೆಲ್ಲಿ ರಿವೆಟ್ಮೆಂಟ್ ವಾಲ್ಸ್ ಮಾಡಬೇಕು ಅನ್ನೋದನ್ನು ಸಹ ಮೇಡಮ್ ಅವ್ರ ಕಡೆಯಿಂದ DC ಮೇಡಮ್ ಅವ್ರ ಕಡೆಯಿಂದ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಅದ್ರ ಬೇಸಿಸ್ ಮೇಲೆ NHI ಅವರು ಸಹ ಸ್ಟೆಪ್ಸ್ ತಗೊಂತಿದ್ದಾರೆ. ಓಕೆ, ನೋಡಬಹುದಾಗಿದೆ ಈ ಬಾರಿಯ ಮಳೆಗಾಲ ಅಧಿಕಾರಿಗಳಿಗೂ ಸಾಕಷ್ಟು ಸವಾಲಾಗಿ ಇದೆ ಅಂತ ಹೇಳ್ಬಹುದಾಗಿದೆ. ಅವರು ಕೂಡ ಸದ್ಯದ ಮಟ್ಟಿಗೆ ಸ್ಥಳಾಂತರ ಮಾಡಬೇಕಾದ ಪರಿಸ್ಥಿತಿ ಇಲ್ಲಿ ಬಂದೊದಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮುಂಗಾರು ಮಳೆಗೆ ಹಾಸನದಲ್ಲಿ ಭಾರಿ ಅವಾಂತರಗಳಾಗ್ತಾ ಇರುವಂತದ್ದು. ತುಂಡಾಗಿ ಇಬ್ಬಾಗವಾಗಿದೆ ಗುಡ್ಡದ ಮೇಲಿರುವಂತಹ ರಸ್ತೆ. ಗುಡ್ಡದ ಮೇಲಿರುವಂತಹ 15 ಮನೆಗಳ ಸಂಪರ್ಕ ಈ ರೀತಿಯಿಂದಾಗಿ ಕಟ್ ಆಗಿದೆ. ಆನೆ ಮಹಲ್ ಬಳಿಯ ಇರುವ ಮನೆಗಳಿಗೆ ರಸ್ತೆ ಸಂಪರ್ಕ ಕಟ್ ಆಗಿದೆ.
ರಸ್ತೆ ಬದಿ ಕೆಸರು ಗದ್ದೆಯಂತೆ ನೀರು ಹರಿತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಮಣ್ಣು ಕುಸಿಯುವ ಆತಂಕ ಅಲ್ಲಿನ ಜನರನ್ನ ಕಾಡ್ತಾ ಇದೆ. 15 ದಿನಗಳ ಹಿಂದೆ ಕಟ್ಟಿದಂತಹ ತಡೆ ಗೋಡೆಗಳು ಪುಡಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 15 ದಿನದ ಹಿಂದೆ ಕಟ್ಟಿದ ಗೋಡೆ ನಿಲ್ತಾ ಇಲ್ಲ. ಆನೆಮಹಲ್ ಬಳಿ ಗುಡ್ಡದ ಮೇಲಿರುವಂತಹ ಮನೆಯ ರಸ್ತೆಯೂ ಕೂಡ ಕುಸಿತವಾಗಿರೋದು. ಹಾಸನ ಈ ಎಲ್ಲ ಭಾಗದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ. ಮತ್ತೆ ಗುಡ್ಡ ಕುಸಿಯುವ ಭೀತಿ ಅಲ್ಲಿ ಎದುರಾಗಿದೆ. ಅಲ್ಲಿ ರೋಡ್ ಕುಸಿತಾ ಇರೋದು ಅಲ್ಲಿ ನೋಡಿ, 15 ದಿನದ ಹಿಂದೆ ಇಲ್ಲಿ ತಡೆಗೋಡೆಯ ನಿರ್ಮಾಣ ಆಗಿದೆ. 15 ದಿನಗಳ ಹಿಂದೆ ಅಷ್ಟೇ ಆ ತಡೆಗೋಡೆ ಕೂಡ ಬಿದ್ದೋಗಿದೆ. ಅಲ್ಲಿ ಮುಂದೆ ಸದೃಢವಾಗಿ ನಿಲ್ಲಬೇಕಾಗಿತ್ತು, ಅವಾಂತರಗಳನ್ನ ತಡಿಬೇಕಾಗಿತ್ತು. ಆದ್ರೆ ಅದಾಗಿಲ್ಲ. ಹಾಗಿದ್ರೆ ತಡೆಗೋಡೆ ಏನಕ್ಕೆ ಕಟ್ಟೋದು? ಕಾಡೋ ದೇವರ ಕಾಟ ಕಳೆಯೋದು ಅಂತಾರೆ. ಆ ರೀತಿ ಜನರು ಇಲ್ಲೇನಾದ್ರೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದಾಗ ಬರೋದು ನಾಮಕೆ ವಾಸ್ತೆ ಅದೊಂದು ಗೋಡೆ ಕಟ್ಟೋದು, ಹೋಗೋದು. ಆದ್ರೆ ಆ ಗೋಡೆಯೂ ಕೂಡ ನಿಲ್ತಾ ಇಲ್ಲ. ಅಲ್ಲಿಗೆ ನಿಮ್ಮ ಕಾಮಗಾರಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಮತ್ತೆ ಯಾವ ಪುಣ್ಯಾತ್ಮರು ದುಡ್ಡು ಹೊಡೆದ್ರೋ ಇವೆಲ್ಲವೂ ಕೂಡ ಸಂಶಯಕ್ಕೆ ಕಾರಣ ಆಗುತ್ತೆ. ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ಈಗಾಗಲೇ ಹಾಸನ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿರುವಂತದ್ದು ಪರಿಣಾಮ ಹಾಸನ ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶಪುರ ಆನೆಮಹಲ್ ಬಳಿ ಗುಡ್ಡದ ಬಳಿ ಇರ್ತಕ್ಕಂತಹ ಮನೆ ಏನಿದೆ ಆ ಮನೆಗಳಿಗೆ ಹೋಗುವ ರಸ್ತೆ ಜಾಗ ಕುಸಿದು ಬಿದ್ದಿರುವಂತದ್ದು ಮಣ್ಣಿನ ಗುಡ್ಡೆ. ಹಾಗೆ ಈ ಭಾಗದ ರಸ್ತೆಯ ಭಾಗದಲ್ಲಿ ಇರ್ತಕ್ಕಂಥ ಮಣ್ಣು ಗುಡ್ಡೆ ಕೂಡ ಕುಸಿತಾ ಇರುವಂತದ್ದು. ಸ್ಥಳಕ್ಕೆ ಹಾಸನ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಅವರು ಭೇಟಿ ನೀಡಿದ್ದಾರೆ. ಈಗ ಈ ಬಗ್ಗೆ ಏನೆಲ್ಲ ಎಚ್ಚರಿಕೆ ಅಥವಾ ಸೂಚನೆಯನ್ನ ನೀಡಿದ್ದಾರೆ ಅವರನ್ನ ಕೇಳೋಣ. ಮೇಡಮ್ ಹೇಳಿ, ಈ ಭಾಗದಲ್ಲಿ ಕೆಲವು ಮೇಲ್ಗಡೆ ಹೋಗುವಂತ ರಸ್ತೆಗಳು ಕೂಡ ಇದಾಗಿದೆ, ಇನ್ನೊಂದು ಕಡೆ NHI ರಸ್ತೆ ಕುಸಿತಾ ಇದೆ. ಏನೆಲ್ಲ ಈ ಮುನ್ನೆಚ್ಚರಿಕೆ ತಗೊಂಡಿದ್ದೀರಾ ಏನು ಅಂತ? ಈಗ ನಿನ್ನೆ ನಾವು ಇದು ಗಮನಕ್ಕೆ ಬಂದ ತಕ್ಷಣ DC ಮೇಡಮ್ ಡೈರೆಕ್ಷನ್ಸ್ ಮೇಲೆ ನಾನು ತಹಸೀಲ್ದಾರ್ ವಿಸಿಟ್ ಮಾಡಿದ್ವಿ. NHI ಅವ್ರಿಗೆ ಎಲ್ಲಾ ಕಡೆ JCBs ನ ಪ್ಲೇಸ್ ಮಾಡಿಸಿ ಇಮಿಡಿಯೇಟ್ ಆಗಿ ಎಲ್ಲೆಲ್ಲಿ ಮಡ್ ಸ್ಲೈಡ್ ಆಗ್ತಾ ಇದೆ ಇಂಥದ್ದು ಟಿಲ್ ಮಾರನಹಳ್ಳಿವರೆಗೂ ಸ್ಟ್ರೆಚ್ ಅಲ್ಲಿ ತುಂಬಾ ಕಡೆ ಅವ್ರ ಈ ತರ ಚಾನ್ಸಸ್ ಇರೋದ್ರಿಂದ ಎಲ್ಲಾ ಕಡೆ JCBs ನ ಪ್ಲೇಸ್ ಮಾಡಿ ಇಮಿಡಿಯೇಟ್ ರಿಮೂವಲ್ ಆಗಬೇಕು ಅಂತ ಹೇಳಿದೀವಿ. ಆಮೇಲೆ ಬೋರ್ಡ್ಸ್ ನ ಪ್ರಿಕಾಷನರಿ ಬೋರ್ಡ್ಸ್, ಈಗ ಲ್ಯಾಂಡ್ ಸ್ಲೈಡ್ ಏರಿಯಾ ಅಥವಾ ಗೋ ಸ್ಲೋ ಅನ್ನೋದನ್ನ ಜನಕ್ಕೆ ಅಡ್ವೈಸ್ ಮಾಡಿ, ಸೊ ಅಲ್ಲಿ ಕಾಶಿಯಸ್ ಆಗಿ ಇದು ಮಾಡೋ ತರ ಬೋರ್ಡ್ಸ್ ನು ಹಾಕ್ಸೋದಕ್ಕೆ ಅಡ್ವೈಸ್ ಮಾಡಿದೀವಿ. ಪ್ಲಸ್ ಇಲ್ಲಿ ಮನೆಗಳ ಮೇಲೆ ಏನಿದೆ ಅವ್ರಿಗೂ ಸಹ ತೊಂದರೆ ಸ್ವಲ್ಪ ರಿಸ್ಕ್ ಇರೋದ್ರಿಂದ ನಮ್ಮ ತಹಸೀಲ್ದಾರ್ ಅವ್ರ ಕಡೆಯಿಂದ ಅವ್ರಿಗೂ ಡೈರೆಕ್ಷನ್ಸ್ ನ ಇಶ್ಯೂ ಮಾಡಿದೀವಿ. ಇಲ್ಲಿಂದ ವೆಕೇಟ್ ಮಾಡಿ ಬೇರೆ ತಮ್ಮ ರಿಲೇಟಿವ್ಸ್ ಮನೆಗೂ ಎಲ್ಲಾದ್ರೂ ಹೋಗಿ ಅಂತಾನು ನಾವು ಅಡ್ವೈಸ್ ಮಾಡಿದೀವಿ. ಜೊತೆಗೆ ದೊಡ್ಡತಪ್ಲು ಬಳಿ ಶಿರಾಡಿ ಘಾಟ್ ಪ್ರತಿ ಸತಿ ತೊಂದರೆ ಆಗ್ತಾ ಇರೋದು ಆ ಜಾಗದ ಬಗ್ಗೆ ಏನಾರು ಅಧಿಕಾರಿಗಳು ಇಂಜಿನಿಯರ್ಸ್ ಮಾಹಿತಿ ನೀಡಿದ್ದಾರೆ? ದೊಡ್ಡತಪ್ಲು ಅಲ್ಲಿ ಇದು ಆಲ್ರೆಡಿ ಅಲ್ಲಿ ರಿವಿಟ್ಮೆಂಟ್ ಕಟ್ಟೋದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಪ್ಲಾನ್ ಸಹ NHI ಅವ್ರ ಕಡೆಯಿಂದ DC ಮೇಡಮ್ ಡೈರೆಕ್ಷನ್ಸ್ ಮೇಲೆ ಆಗ್ತಾ ಇದೆ. ಸೊ ನಾನು ತಹಸೀಲ್ದಾರ್ ಸಹ ನಿನ್ನೆ ವಿಸಿಟ್ ಮಾಡಿ ನೋಡ್ಕೊಂಡ್ ಬಂದ್ವಿ. ಸದ್ಯಕ್ಕೆ ಅಲ್ಲಿ ಮಡ್ ಸ್ಲೈಡ್ ಆಗಿಲ್ಲ, ಬಟ್ ಅಲ್ಲಿ ತುಂಬಾ ಒನ್ ವೇ ಸಿಂಗಲ್ ರೋಡ್ ಇರೋದ್ರಿಂದ ಮತ್ತೆ ಪಾಟ್ ಹೋಲ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಗಾಡಿಗಳು ಸ್ಟ್ರಕ್ ಆಗಿ ಅಲ್ಲಲ್ಲೇ ಗಾಡಿಗಳು ನಿಲ್ಲೋದ್ರಿಂದ ಸೊ ಟ್ರಾಫಿಕ್ ಸ್ವಲ್ಪ ಹ್ಯಾಂಪರ್ ಆಗ್ತಾ ಇದೆ. ಹಂಗಾಗಿ ನಾವು NHI ಅವ್ರಿಗೆ ಆ ಪಾಟ್ ಹೋಲ್ಸ್ ನಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ಇಮಿಡಿಯೇಟ್ ಫಿಲ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಮುಖ್ಯವಾಗಿ ಅಂತಿಮವಾಗಿ ಈ ರಸ್ತೆ ಕುಸಿಲಿಕ್ಕೆ ಈ ಅವೈಜ್ಞಾನಿಕ ಅಂದ್ರೆ 90 ಡಿಗ್ರಿ ಕಟ್ ಮಾಡದಲ್ಲೇ ಮಣ್ಣನ್ನ ಸ್ಲೈಡ್ ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬೇರೆ ರೀತಿ ಕೆಲಸ ಮಾಡಿರೋದೇ ಕಾರಣ ಅಂತ ಇರೋದು. ಆ ಬಗ್ಗೆ ತಾವೇನಾದ್ರು ಈಗ DC ಮೇಡಮ್ ಬಂದು ಹೋಗಿದ್ರು, ಅವರು ಕೂಡ ಸೂಚನೆಯನ್ನ ನೀಡಿದ್ರು. ಆ ಬಗ್ಗೆ ಏನಾದ್ರು ಸರ್ಕಾರಕ್ಕೆ ತಾವು ಗಮನ ತಂದಿದ್ದೀರಾ? ಸೊ DC ಮೇಡಮ್ ಸಹ ಲಾಸ್ಟ್ ಟೈಮ್ ವಿಸಿಟ್ ಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಅವ್ರಿಗೂ ಸಹ ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದಾನೆ ಜಿಯಾಲಜಿಸ್ಟ್ಗಳನ್ನು ಸಹ ನಾವು ಕರೆಸಿ ಸೊ ಇದ್ರದ್ದೆಲ್ಲ ರಿಪೋರ್ಟ್ಸ್ ಸಹ ತಗೊಂಡು ಸಬ್ಮಿಟ್ ಮಾಡಿದೀವಿ. ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡಿ ಎಲ್ಲೆಲ್ಲಿ ರಿವೆಟ್ಮೆಂಟ್ ವಾಲ್ಸ್ ಮಾಡಬೇಕು ಅನ್ನೋದನ್ನು ಸಹ ಮೇಡಮ್ ಅವ್ರ ಕಡೆಯಿಂದ DC ಮೇಡಮ್ ಅವ್ರ ಕಡೆಯಿಂದ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಅದ್ರ ಬೇಸಿಸ್ ಮೇಲೆ NHI ಅವರು ಸಹ ಸ್ಟೆಪ್ಸ್ ತಗೊಂತಿದ್ದಾರೆ. ಓಕೆ, ನೋಡಬಹುದಾಗಿದೆ ಈ ಬಾರಿಯ ಮಳೆಗಾಲ ಅಧಿಕಾರಿಗಳಿಗೂ ಸಾಕಷ್ಟು ಸವಾಲಾಗಿ ಇದೆ ಅಂತ ಹೇಳ್ಬಹುದಾಗಿದೆ. ಅವರು ಕೂಡ ಸದ್ಯದ ಮಟ್ಟಿಗೆ ಸ್ಥಳಾಂತರ ಮಾಡಬೇಕಾದ ಪರಿಸ್ಥಿತಿ ಇಲ್ಲಿ ಬಂದೊದಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.